ಸರ್ ನಿಮ್ಮ ಹೆಸರು ಹೇಳಿ. ಮಾದೇವ್. ಯಾವ ಊರು ಸರ್ ಇದು? ಸೋಮನಹಳ್ಳಿ. ಹಲ್ಲು ಏನಲ್ಲ ಕಡೆ ಆಲೋಚನಪ್ಪ. ಎಷ್ಟು ದಿನದವೆ ನಿಮ್ಮ ಮನೆಗೆ? ಐನಗುಡಿ ಅಲ್ಲ ಸರ್, ಹುಡುಕ್ತಾರೆ ಬಂದಿದೆ ಸರ್ ಇವು. ಅವಾಗ ಆರಲ್ಲಿ ಇದ್ವಾ? ಇಲ್ಲ ಸರ್, ಕಡೆಗೆ ಬಿದ್ದಿದೆ ಸರ್. ಅವಾಗ ಬಿದ್ದಿದ್ದ ಮುಡುಕ್ತಾರೆ ಇಲ್ಲ ತಗೊಂಡ್ಬಂದಿದೆ ಸರ್. ಸರ್ ಎಷ್ಟಾಗಿದ್ವು ಸರ್? ಇವು 3,01,000 ಸರ್. ಅಲ್ಲೇ ಸ್ಪಾಟ್ 3,500. ಈಗ ಸ್ವಲ್ಪ ಸಾಕಾಣಿಕೆ ಕಮ್ಮಿ ಆಗಿದೆ. ಇಲ್ಲ ಸರ್, ಇನ್ನ ತುಂಬಾ ಕೆಟ್ಟಿದ್ದವು ಇವು. ಈಗ ಬಂದ್ಮೇಲೆ ಪರವಾಗಿಲ್ಲ ಸರ್, ಚೆನ್ನಾಗಿದ್ದಾವೆ. ಅಲ್ಲಿ ತುಂಬಾ ಕೆಟ್ಟೋಗಿದ್ದಾವೆ ಸರ್ ದನ. ನಮ್ಮ ಮಳವಳ್ಳಿ ಮುನ್ನೂರು ತಗೊಂಡ್ಬಂದಿದ್ರು ಇವನ್ನ. ಧಾರವಾಡದವು ಸರ್ ಎತ್ತು. ಓ ಇವೇನ ಧಾರವಾಡದವು? ಕಗ್ಲಿಪುರದ ಮುನ್ನೂರು ತಂದಿದ್ದೀರಾ? ಮುನ್ನೂರು ತಂದಿದ್ರಲ್ಲ. ಸ್ವಲ್ಪ ಕೆಟ್ಟಿದ್ದು ಆಗ. ಈಗ ಚೆನ್ನಾಗಿದ್ದಾವೆ ಸರ್. ಈಗ ಕೊಂಬೆಲ್ಲ ಪ್ಯಾಚ್ ತೆಗಿಸ್ಬಿಟ್ಟು ಸರ್ ನಾವು ಸ್ವಲ್ಪ. ಸರ್ ಇವರು ಸ್ವಂತ ಕೆಲಸ ಬಾಡಿಗೆನ? ಸ್ವಂತ ಕೆಲಸ ಸರ್, ವ್ಯವಸಾಯಕ್ಕೇನೆ. ಆಮೇಲೆ ಪ್ಲಸ್ ಇವ್ರ ಹತ್ರ ಹೆಂಗೆ ಅಂದ್ರೆ ಸರ್, ಎಲ್ಲ ಬರ್ತಾರೆ ಕೇಳ್ತಾರೆ, ಇಲ್ಲ ಅನ್ನಲ್ಲ ಅವರು. ಬಂದವ್ರಿಗೆ ಎಲ್ಲಾರ್ಗು ಇಟ್ಕೊಂಡು ಹೋಗುವಂತಾರೆ ಸರ್. ಹೌದು ಸರ್. ಏನು ವ್ಯಾಪಾರ ಬಂದ್ರೆ ಕೊಡ್ತಾರೆ ಸರ್. ಮೊಬೈಲ್ ನಂಬರ್ ಹೇಳಿ. 9739334215. ಕೈ ತಿಂಡಿ ಎಲ್ಲ ಈ ಸಲ ಮಳೆ ಪರವಾಗಿಲ್ಲ ಸರ್ ಈ ಕಡೆ? ಇಲ್ಲ ಸರ್, ಮಳೆನೇ ಇಲ್ಲ ಸರ್. ಸುಮ್ಮನೆ ದೂಬ್ರು ಬೀಳ್ತಾ ಇದೆ ಸರ್, ಮಳೆನೇ ಇಲ್ಲ ಸರ್. ಬಿತ್ತನೆ ಆಗಿದೆಯಾ ರಾಗಿ? ಬಿತ್ತನೆ ಮಾಡಿದ್ದಾರೆ ಸರ್. ಇವ್ರು ಮೊನ್ನೆ ಒಂದು 4 ಎಕರೆ ಮಾಡಿದ್ರು. ನಮ್ಮ ಸೀನಣ್ಣ ಕೂರಿಗೆ ಹೊಡೆದ್ರು. ವರ್ಷಕ್ಕೆಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ. 4 ಎಕರೆ ಬಿತ್ತನೆ ಮಾಡಿದ್ದಾರೆ. ಕೈ ಚೆಲ್ಲೆ ಒಂದು 3 ಎಕರೆ ಮಾಡಿದ್ದಾರೆ. ಸುಮಾರು ದೊಡ್ಡ ರೈತರು ಸರ್. ನಮ್ಮೂರಿಗೆ ಇವರೇ ಇವತ್ತು ದೊಡ್ಡ ರೈತರು. ಇಲ್ಲ ಮನು ತಂದಿದ್ದು ಗೊತ್ತು, ಕಗ್ಲಿಪುರದ ಮನೂರು ಎಲ್ಲ ಹುಬ್ಳಿ ಧಾರವಾಡ ಕಡೆಯಿಂದ ತಂದವ್ರೆ ಅಂತ. ತುಂಬಾ ಕೆಟ್ಟಿದೆ ಸರ್. ಈಗ ಅವ್ರ ಹತ್ರ ತಗೊಂಡಿದ್ದ ನೀವು? ಅವ್ರ ಹತ್ರ ಮೊನ್ನವ್ರ ಹತ್ರ ತಗೊಂಡಿದ್ದೆ ಸರ್. ಅವು ಕರುಗಳು ಕಟ್ತಾ ಇದ್ರಿ, ಈ ಸಲ ದೊಡ್ಡ ಎತ್ತುಗಳು ಕಟ್ಬಿಟ್ಟಿದ್ದೀರಾ? ಹಾಂ ಬಟ್ 3 ಲಕ್ಷ ಜಾಸ್ತಿ ಆಗಲಿಲ್ವಾ? ಕೆಟ್ಟೋಗಿದ್ವು ಅಂತ ಹೇಳಿದ್ರಲ್ಲ, ತಿರ್ಸಿ ಸೈಜಾಗಿದ್ದಾವೆ. ತಿರ್ಗಿಸಿ ಹಿಂಗೆ ಕೆಳಗೆ ಡೌನ್ಗೆ ಹೋಗಿ. ಒಂದು ಜೊತೆ ಗಿಡ್ಡಗಳಿದಾವ? ಸೀಮೆ ಗಿಡ್ಡ. ಅವನ ಕೆಲಸಕ್ಕೆ ಅವು ಕೆಲಸದ ತುಂಬ ಕರುಗಳ. ಸೀಮೆ ಹಸುಗಳು ಎಷ್ಟವೆ? ಕೋಳಿಗಳೆಲ್ಲ ಇದ್ವು ಅವಾಗ ಬೇಜಾನು ನಿಮ್ಮ ಮನೇಲಿ?